ರೈತರ ಪಾಣೆಯಲ್ಲಿ ವಕ್ಫ್ ಹೆಸರು ತೆಗೆಯಲು ಇಂದು ಪರಿಷತ್ ವತಿಯಿಂದ ಪ್ರತಿಭಟನೆ. ಹೌದು, ರಾಜ್ಯದಲ್ಲಿ ಹಿಂದೂ ರುದ್ರಭೂಮಿ ಮಠ ಮಾನ್ಯಗಳ ಬಡವರ ದಲಿತರ ಅಲ್ಲದೆ ಸರ್ಕಾರದ ಆಸ್ತಿಯ ಪಹಣಿಯಲ್ಲಿಯೂ ವಕ್ಫ್ ಬೋರ್ಡ್ ಹೆಸರು ನಮೂದಾಗಿರುವುದನ್ನು ಖಂಡಿಸಿ ಅಣ್ಣಿಗೇರಿ ತಾಲೂಕಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ನಗರದ ವಿವೇಕಾನಂದ ವೃತ್ತದಲ್ಲಿರುವ ರೈತ ಹೋರಾಟ ಸಮಿತಿ ಎದುರಿಗೆ ಪ್ರತಿಭಟನೆಯನ್ನ ನಡೆಸಿದರು. ಈ ವೇಳೆ ಭಾರತ್ ಜೈನ್ ಮಾತನಾಡಿ 417 ಎಕರೆ ಜಮೀನಿನ ಪಹಣಿ ಪತ್ರದಲ್ಲಿ ವಕ್ಫ್ ಹೆಸರು ದಾಖಲಾಗಿದ್ದರಿಂದ ಸುಮಾರು ಕುಟುಂಬಗಳು ಆತಂಕಕ್ಕೆ ಒಳಗಾಗಿವೆ. ಕೂಡಲೇ ಜಮೀನಿನ ಪತ್ರದಲ್ಲಿರುವ ವಕ್ಫ್ ಹೆಸರು ತೆಗೆಯಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಈ ಹಿಂದಿನ ತಹಶೀಲ್ದಾರ್ ಇದ್ದಕ್ಕಿದ್ದಂತೆ 7 ಮತ್ತು 11ನೇ ಕಲಂನಲ್ಲಿ ವಕ್ಫ್ ಬೋರ್ಡ್ ಹೆಸರು ನಮೂದು ಮಾಡಿದ್ದಾರೆ ಎಂದು ನೊಂದ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪುರಸಭೆ ಸದಸ್ಯ ಅಮೃತಪ್ಪ ಗುರಿಕಾರ್ ಮಾತನಾಡಿ, ಸಚಿವ ಜಮೀರ್ ಅಹಮದ್ನಿಗೆ ರೈತರ ಕಣ್ಣೀರಿನ ಶಾಪ ತಟ್ಟದೇ ಇರೋದು ಅಂತ ಹೇಳಿದರು. ಇನ್ನು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಿರಣ್ ಕುಮಾರ್ ಪೂಜಾರ್, NK64 ನ್ಯೂಸ್ ಬ್ಯೂರೋ, ಅಣ್ಣಿಗೇರಿ. ಅವರ ಕಬ್ಜಾದಾಗ ಅದಾವ, ಪಾಪ ಅದು ಉಳುಮೆ ಮಾಡ್ಕೊಂಡು ಜೀವನ ಮಾಡಕತ್ತಾರ. ನಾವು ಓಪಿ ಕಸ್ಕೊಂತೀವಿ ಅಂದ್ರೆ ಉಪ್ಪನ್ನವ್ರು ಯಾರು? ಏನಾರ ಒಂದು ಹೇಳಿದ್ರು 14 ಜಿಲ್ಲಾ ಕಟ್ಟಾಡಿದೆ. ಮೊನ್ನೆ 3000 ಎಕರೆ ಇದ್ದಿದ್ದು, ಇವತ್ತು 6000 ಎಕರೆ. ಅದು ಯಾಕಪ್ಪ ಹೆಂಗ್ ಚಿಗಿಟಿ ತನಪ ಜಮೀರ ಅದ. ಈ ಜಮೀರನ್ ಜಿಗರ ಬಾಳ ಆಗ್ಬಿಟ್ಟತಿ. ಆ ಚಿಗಿಟಿ ತಂದ್ರೆ ಅದು ಆಸ್ತಿ ಟೊಂಗಿ 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 ಆಕೈತೇನ? ಅದು ಹೆಂಗ ಇದು ನೀ ಹೇಳುತ್ತಿದೆ? ದೇಸಾರ ಹೊಲ ಎಲ್ಲಿ ಐತಿ ಅಲ್ಲೇ ಐತಿ, ಮತ್ತೆ ಎತ್ತಕೈತೇನ್ರಿ ಅದು? ಮನುಷ್ಯರ ಎತ್ತಕರ ಲಕ್ಕಣಕರ 4 ಹಿಡಿತಾರ. ಭೂಮಿ ಏನಾರ ಹಿಡಿತಾವಲ್ರಿ ಅವ? ಎಲ್ಲಾರು ನೋಡಿರಿ ನೀವು? ಮೊನ್ನೆ 2 ಲಕ್ಷ ಇತ್ತಂತ, ಈಗ 6 ಲಕ್ಷ ಇರ್ತತಿ. ನಿಮ್ಮ ಅಪ್ಪನ ಮುಂಡೆ ಮಗನೇ ಅದು. ಹಂಗ ಹೆಂಗ ಹತ್ತಕತ್ತದ? ಹಂಗ ಹೆಂಗ ಹತ್ತಕತ್ತಾಗದು? ಮಾಡಿದಿ ಹಲ್ಕಡ್ ದಂಧೆ, ಅದಕ್ಕೆ ಹೆಚ್ಚಾಗೈತಿ. ಹಲ್ಕಡ್ ದಂಧೆ ಮಾಡುದು ಬಿಡಲ್ಲ, ಅದೇ ಕೆಚ್ಚಕತಿ. ಅಜ್ಜ ಪಾಪ ಹುಸೇನ್ ಸಾಬನ್ ಹೆಸರಲ್ಲಿ ಇರೋ ಹೊಲ ವಕ್ತ್ ಅನ್ನೋದು, ಅಮಿತ್ ಸಾಬನ್ ಹೆಸರಲ್ಲಿ ಇರೋ ಹೊಲ ವಕ್ತ್ ಅನ್ನೋದು, ನಿಂಗಪ್ಪನ ಹೆಸರಲ್ಲಿ ಇರೋದು ವಕ್ತ್ ಅನ್ನೋದು, ಹನುಮಪ್ಪನ ಹೆಸರಲ್ಲಿ ಇರೋದು ವಕ್ತ್ ಅನ್ನೋದು, ಏನ್ ಮುಕ್ಕಳ ಕಡಿತಾವ ನಿಮಗ? ಒಬ್ಬ ಮುಸ್ಲಿಂ ವಕ್ಫ್ ಬೋರ್ಡ್ ಅಲ್ಲೇ ಹೆಸರು ಕುಂತ್ರೆ ನೀವು ಹೈಕೋರ್ಟಿಗೆ ಹೋಗಂಗಿಲ್ಲ, ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಂಗಿಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗೋದಿಲ್ಲ. ವಕ್ಫ್ ಮಂಡಳಿಯ ಮುಂದ್ಗಡೆ ಆ ಮುಸ್ಲಿಮರ ಮುಂದ್ಗಡೆ ನಿಂತ್ಕೊಂಡು ನೀವು ಕೈ ಮುಗಿದು ಕೇಳಬೇಕು, ನನ್ನ ಆಸ್ತಿ ಕೊಡ್ರಪ್ಪ ಅಂತ. ಯಾಕೆ ಅಂದ್ರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ವ್ಯವಸ್ಥೆ ಆಗ್ತಾ ಇದೆ ಅನ್ನೋದನ್ನ ಅಕ್ಷರ ಸಹ ನೋಡ್ಬೇಕು. ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕು ರೈತರು. ಇವತ್ತು ಕಾಲಂ ನಂಬರ್ 11ರಲ್ಲಿ ನಮ್ಮ ಹೆಸರು ರಾಜ್ಯದ ಮುಖ್ಯಮಂತ್ರಿ ತೆಗಿತಾರ ಅನ್ನುವಂತ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ಹೋರಾಟ ಮಾಡೋದಲ್ಲ. ನಾಳೆ ಕಾಲಂ ನಂಬರ್ 9ರಲ್ಲಿ ಕುಂದ್ರಿಸಿದ್ರೆ ಎಣ್ಣೆ ಹೆಚ್ಚು ಹೇಳ್ಕೋಬೇಕಾಗತ್ತೆ ರಾಜ್ಯ ಸರ್ಕಾರ ವಿರುದ್ಧ. ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಗೊಂದಲದ ಕುರಿತಾಗಿ ಇಡೀ ರಾಜ್ಯದಲ್ಲಿ ಹಲವಾರು ಪ್ರಕರಣಗಳು ಬೆಳಕಿಗೆ ಬಂದಿವೆ. ಅದೇ